ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ನಮ್ಮ ರೆಸಿಪೀಸ್. ಇವತ್ತಿನ ವಿಡಿಯೋದಲ್ಲಿ ಒಂದು ಒಳ್ಳೆ ಆರೋಗ್ಯಕರವಾದಂಥ ರೆಸಿಪಿ. ಈ ರೆಸಿಪಿನ ನಮ್ಮ ಅಜ್ಜಿ ಮಾಡ್ತಿದ್ರು, ಅಜ್ಜಿಯಿಂದ ಅಮ್ಮ ಕಲಿತರು, ಅಮ್ಮನಿಂದ ನಾನು ಕಲಿತು ಮಾಡ್ತಾಯಿದ್ದೀನಿ. ಮುಖ್ಯವಾಗಿ ಉದ್ದಿನ ಬೇಳೆನೇ ಬಳಸಿಬಿಟ್ಟು ಮಾಡ್ತಿರೋ ಈ ರೆಸಿಪಿ ಹೆಸರು ಉದ್ದಿನ ಕಡುಬು ಅಂತ. ಅಳತೆಗೆ ನಾನಿಲ್ಲಿ ಒಂದು ಲೋಟ ತೊಗೊಂಡಿದ್ದೀನಿ. ನಾನು ತೋರಿಸ್ತಿರೋ ಲೋಟದಲ್ಲಿ 3/4 ಲೋಟದಷ್ಟು ಉದ್ದಿನ ಬೇಳೆನ ತೊಗೊಂಡಿದ್ದೀನಿ. ನಾನು ದುಂಡುಗಿರೋ ಉದ್ದಿನ ಬೇಳೆ ತೊಗೊಂಡಿದ್ದೀನಿ, ಯಾವ್ದು ತೊಗೊಂಡ್ರೂ ಪರವಾಗಿಲ್ಲ. ಆದಷ್ಟು ಒಳ್ಳೆ ಕ್ವಾಲಿಟಿ ಉದ್ದಿನಬೇಳೆ ಬಳಸೋದ್ರಿಂದ ಕಡುಬು ಸಾಫ್ಟ್ ಆಗಿರುತ್ತೆ. ಹಾಗೆಯೇ 1/4 ಕಪ್ಪಷ್ಟು ಅಕ್ಕಿನ ಸೇರಿಸ್ಕೊಂಡಿದ್ದೀನಿ. ಅಕ್ಕಿ ಪ್ರಮಾಣ ಜಾಸ್ತಿ ಮಾಡೋದು ಬೇಡ, ಕಡುಬು ಹಾರ್ಡ್ ಆಗಿಬಿಡುತ್ತೆ. ಹಾಗೆಯೇ ಒಂದು 2 ಚಮಚದಷ್ಟು ಕಡಲೆಬೇಳೆನ ಸೇರಿಸ್ಕೊಂಡು ಪಕ್ಕಕ್ಕೆ ಎತ್ತಿಟ್ಕೊಳ್ತಾ ಇದ್ದೀನಿ. ಹಾಗೆಯೇ ಇನ್ನೊಂದು ಬೌಲಲ್ಲಿ ಮತ್ತೊಂದು ಚಮಚದಷ್ಟು ಕಡಲೆಬೇಳೆನ ಸಪ್ರೇಟಾಗಿ ನೆನೆಸಿಟ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲನೂ ಚೆನ್ನಾಗಿ 4ರಿಂದ 5 ಸಲ ವಾಶ್ ಮಾಡಿಬಿಟ್ಟು ರಾತ್ರಿಯೇ ನೆನೆಸಿಡ್ತಾ ಇದ್ದೀನಿ. ಈ ಕಡುಬನ್ನು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಅಂತ ಮಾಡ್ಕೋಬೋದು, ಅಥವಾ ರಾತ್ರಿ ಚಪಾತಿ ಬದಲಾಗಿ ಈ ಕಡುಬನ್ನು ಮಾಡ್ಕೊಂಡು ತಿನ್ಬೋದು. ತುಂಬಾ ಹೆಲ್ದಿ ರೆಸಿಪಿ. ನೀವು ಕೂಡ ಈ ರೆಸಿಪಿನ ಮನೆಯಲ್ಲಿ ಖಂಡಿತವಾಗೂ ಟ್ರೈ ಮಾಡಿ. ಈಗ ಬೆಳಗ್ಗೆ ಆಗಿದೆ, ಉದ್ದಿನ ಕಾಳುಗಳು ಎಲ್ಲ ಚೆನ್ನಾಗಿ ನೆನ್ಕೊಂಡಿದೆ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಇದನ್ನು ರುಬ್ಕೋಬೇಕಾಗತ್ತೆ. ಹಾಗಾಗಿ ಒಂದು ಮಿಕ್ಸಿ ಜಾರ್ಗೆ ನೆನೆಸಿಟ್ಟಿರೋ ಕಾಳುಗಳನ್ನೆಲ್ಲ ಹಾಕ್ತಾಯಿದ್ದೀನಿ. ಇದಕ್ಕೆ ಜಾಸ್ತಿ ನೀರನ್ನ ಸೇರಿಸ್ತಾ ಇಲ್ಲ, ಸ್ವಲ್ಪ ಪ್ರಮಾಣದಲ್ಲಿ ನೀರು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಖಾರಕ್ಕೆ ಒಂದು 3 ಹಸಿಮೆಣಸಿಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಒಂದು 2 ಎಸಳು ಬೆಳ್ಳುಳ್ಳಿ, 1 ಚಮಚದಷ್ಟು ಜೀರಿಗೆನ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ. ತುಂಬ ನೈಸಾಗಿ ರುಬ್ಕೊಳ್ಳೋ ಅವಶ್ಯಕತೆ ಏನಿಲ್ಲ, ಈ ಥರ ಇದ್ದರೆ ಸಾಕಾಗತ್ತೆ. ಇಷ್ಟನ್ನು ಒಂದೇ ಬ್ಯಾಚಲ್ಲಿ ಹಾಕ್ಕೊಳ್ಲಿಕ್ಕಾಗಲಿಲ್ಲ, ಹಾಗಾಗಿ ನಾನು 2 ಬ್ಯಾಚ್ ಮಾಡ್ಕೊಂಡಿದ್ದೀನಿ. ಇದನ್ನು ಕೂಡ ರುಬ್ಕೊಂಡ ನಂತರ ಕೊನೆಯಲ್ಲಿ ನೆನೆಸಿಟ್ಕೊಂಡಿರೋ ಕಡಲೆಬೇಳೆನ ಹಾಕಿಬಿಟ್ಟು ಪಲ್ಸ್ ಮೋಡಲ್ಲಿ ಒಂದೇ ಒಂದು ಸಲ ಗ್ರೈಂಡ್ ಮಾಡ್ತಾ ಇದ್ದೀನಿ. ಈ ಕಡಲೆಬೇಳೆಗಳು ಬಾಯಲ್ಲಿ ಸಿಗಲಿ ಅಂತ ಹಾಕ್ಕೊಂಡಿದ್ದೀನಿ. ಇದು ಆಪ್ಷನಲ್, ನಿಮ್ಗೆ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ಎಲ್ಲ ರುಬ್ಬಿದಾದ ನಂತರ ನಾನಿಲ್ಲಿ ಒಂದು 2 ಗರಿಯಷ್ಟು ಕರಿಬೇವು ಸೊಪ್ಪನ್ನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನೂ ಕೂಡ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ. ಹಸಿ ಮೆಣಸಿನ್ಕಾಯಿನ ರುಬ್ಲಿಕ್ಕೆ ಹಾಕಿಲ್ಲ ಅಂದರೆ ಇಲ್ಲಿ ಹಾಕ್ಕೋಬೋದು, ಬಟ್ ಅದು ಬಾಯಿಗೆ ಸಿಗುತ್ತೆ ಅಂತ ನಾನು ರುಬ್ಬುವಾಗೇ ಸೇರಿಸ್ಕೊಂಡಿದ್ದೀನಿ. ಹಾಗೆ ಒಂದು 2 ಚಮಚದಷ್ಟು ತೆಂಗಿನಕಾಯಿ ತುರಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಸೋಡಾ, ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ. ಈ ಥರ ಸ್ಪೂನ್ ಸಹಾಯದಿಂದ ಕಲಿಸ್ಕೊಳ್ಲಿಕ್ಕೆ ಕಷ್ಟ ಆಗುತ್ತೆ, ಹಾಗಾಗಿ ನಾನು ಕೈಯಿಂದನೇ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ತೋರಿಸ್ತಿರೋ ಕ್ವಾಂಟಿಟಿನಲ್ಲಿ ಮಾಡಿಕೊಂಡ್ರೆ 3 ಜನಕ್ಕೆ ಸಫಿಷಿಯೆಂಟಾಗಿ ಬ್ರೇಕ್ಫಾಸ್ಟ್ ರೆಡಿ ಆಗುತ್ತೆ. ಇವಾಗ ಹಿಟ್ಟನ್ನೆಲ್ಲ ಚೆನ್ನಾಗಿ ಕಲಸಿದ್ದು ಆಗಿದೆ. ನೆಕ್ಸ್ಟ್ ಬಂದುಬಿಟ್ಟು ಇದನ್ನು ಹಬೆನಲ್ಲಿ ಬೇಯಿಸ್ಕೋಬೇಕಾಗತ್ತೆ. ಬೇಯಿಸ್ಲಿಕ್ಕೆ ಇಡುವಾಗ ಕೈನ ನೀರಲ್ಲಿ ಅದ್ಕೊಂಬಿಟ್ಟು ನಿಮಗೆ ಯಾವ ಸೈಜ್ ಬೇಕೋ ಅಷ್ಟು ಹಿಟ್ಟು ತೊಗೊಂಡ್ಬಿಟ್ಟು ಬಟ್ಟೆ ಮೇಲ್ಗಡೆ ಹಾಕೋದು. ನಾನಿಲ್ಲಿ ಒಂದು ಪಾತ್ರೆಯಲ್ಲಿ 1.5ರಿಂದ 2 ಲೋಟದಷ್ಟು ನೀರು ಸೇರಿಸ್ಕೊಂಡಿದ್ದೀನಿ. ಅದ್ರ ಮೇಲ್ಗಡೆ ಬಟ್ಟೆ ಕಟ್ಕೊಂಡಿದ್ದೀನಿ. ನೀರು ಚೆನ್ನಾಗಿ ಕುದೀತಾ ಇರಬೇಕು. ಆ ಟೈಮಲ್ಲಿ ನಾವು ರೆಡಿ ಮಾಡ್ಕೊಂಡಿರೋ ಹಿಟ್ಟನ್ನು ಈ ಬಟ್ಟೆ ಮೇಲ್ಗಡೆ ಇಟ್ಕೋಬೇಕಾಗತ್ತೆ. ನಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಮಾಡ್ಕೋಬೋದು. ನಾನಿಲ್ಲಿ ರೌಂಡ್ ಶೇಪಲ್ಲೇ ಮಾಡ್ತಾಯಿದ್ದೀನಿ. ಈ ಥರ ಇಟ್ಬಿಟ್ಟು ಒಂದು ಸಲ ಹರಡಬೇಕಾಗತ್ತೆ. ತುಂಬ ತೆಳ್ಳಗೆ ಮಾಡೋದು ಬೇಡ, ತೀರಾ ದಪ್ಪನೂ ಬೇಡ, ಮೀಡಿಯಮ್ ಸೈಜಲ್ಲಿ ಹಿಟ್ಟನ್ನು ಇಟ್ಕೊಂಡು ಇದ್ರ ಮೇಲ್ಗಡೆ ಒಂದು ಲಿಡ್ನ ಕ್ಲೋಸ್ ಮಾಡಬೇಕಾಗತ್ತೆ. ಲೈಕ್ ನಾವು ಹೆಂಗೆ ಇಡ್ಲಿನ ಬೇಯಿಸ್ಕೊತೀವಲ್ವ ಅದೇ ಥರ ಒಂದು 6ರಿಂದ 7 ನಿಮಿಷ ಅನ್ನೋಷ್ಟರಲ್ಲಿ ಈ ಕಡುಬುಗಳು ರೆಡಿ ಆಗುತ್ತೆ. ಕೆಲವರು ಈ ಕಡುಬನ್ನ ಇಡ್ಲಿ ಪಾತ್ರೆನಲ್ಲೂ ಕೂಡ ಮಾಡ್ಕೋತಾರೆ, ಬಟ್ ಇಡ್ಲಿ ಪಾತ್ರೆನಲ್ಲಿ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಹಾರ್ಡ್ ಆಗುತ್ತೆ. ಈ ಥರ ಬಟ್ಟೆ ಕಟ್ಟಿ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ಒಂದು ಫೋರ್ಕ್ ಸಹಾಯದಿಂದ ನೋಡ್ತಾ ಇದ್ದೀನಿ ಬೆಂದಿದೆನೋ ಇಲ್ವಾ ಅಂತ. ಒಂದು ಕಡ್ಡಿ ಅಥವಾ ಚಮಚದಿಂದ ಈ ಕಡುಬನ್ನು ಚುಚ್ಚಿ ನೋಡಿದಾಗ ಹಿಟ್ಟು ಕಡ್ಡಿಗೆ ಅಂಟಿಲ್ಲ ಅಂದರೆ ಕಡುಬು ಚೆನ್ನಾಗಿ ಬೆಂದಿದೆ ಅಂತ. ನಾನಿಲ್ಲಿ ಒಂದು 6ರಿಂದ 7 ನಿಮಿಷ ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಬೇಯಿಸ್ಕೊಂಡಿದ್ದೀನಿ. ಎಲ್ಲ ಕಡುಬುಗಳು ಕೂಡ ರೆಡಿಯಾಗಿದೆ. ಫ್ಲೇಮು ಮೀಡಿಯಮ್ ಟು ಹೈಯಲ್ಲೇ ಇರಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಲೋ ಫ್ಲೇಮಲ್ಲಿ ಇಡಬೇಡಿ. ಲೋ ಫ್ಲೇಮಲ್ಲಿ ಇಟ್ಟರೆ ಕಡುಬು ಹಾರ್ಡ್ ಆಗಿಬಿಡುತ್ತೆ. ಈ ಕಡುಬುಗಳನ್ನು ತೆಂಗಿನಕಾಯಿ ಚಟ್ನಿ ಅಥವಾ ಶೇಂಗಾ ಚಟ್ನಿ ಒಟ್ಟಿಗೆ ಧಾರಾಳವಾಗಿ ತುಪ್ಪ ಹಾಕ್ಕೊಂಡು ತಿಂತಾ ಇದ್ರೆ ತುಂಬಾ ರುಚಿಯಾಗಿರುತ್ತೆ. ತುಂಬಾ ಆರೋಗ್ಯಕರವಾದಂಥ ರೆಸಿಪಿ ಕೂಡ. ಉದ್ದಿನ ಬೇಳೆನ ಬಳಸಿಬಿಟ್ಟು ಮಾಡಿರೋ ಈ ಕಡುಬು ಸೊಂಟಕ್ಕೆ ತುಂಬಾ ಬಲ ಕೊಡುತ್ತೆ. ಖಂಡಿತವಾಗ್ಲೂ ನೀವು ಕೂಡ ಈ ರೆಸಿಪಿನ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ. ರೆಸಿಪಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.